ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಆ ರೀತಿ ಪ್ರತಿಯೊಬ್ಬ ಗುರುವಿಗೆ ನಮನ ಸಲ್ಲಿಸ್ತಕ್ಕಂತಹ ದಿನ ಗುರು ಪೌರ್ಣಿಮೆ. ಸದ್ಗುರು ಸಾಯಿನಾಥ್ ಮಹಾರಾಜರು, ಶಿರಡಿ ಸಾಯಿಬಾಬಾರವರು ಇಡೀ ವಿಶ್ವಕ್ಕೆ ಗುರುಗಳಾಗಿ ಇವತ್ತು ಶಾಂತಿಯ ದಾರಿಯನ್ನು ತೋರಿಸ್ಕೊಟ್ಟಂಥವರು. ಶ್ರದ್ಧೆ ಮತ್ತು ಭಕ್ತಿ ಇವೆರಡರ ಸಮಾಗಮವಾಗಿ ಬಂದಂಥವರು ಶಿರಡಿ ಸಾಯಿಬಾಬಾರವರು. ನಮ್ಮ ಅರಸನಹಳ್ಳಿ ಗ್ರಾಮದಲ್ಲಿ ರಮೇಶ್ ಅಣ್ಣವರು ಮತ್ತು ಅವರ ಅಣ್ಣವರಾದಂಥ ಬಾಬಣ್ಣ ಅವರು ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನು ಹಲವಾರು ವರ್ಷಗಳ ಮುಂಚೆನೇ ಪ್ರಾರಂಭ ಮಾಡಿ ಪ್ರತಿ ವರ್ಷ ಗುರುಪೌರ್ಣಿಮೆಯ ದಿನ ಭಗವಂತ ಶಿರಡಿ ಸಾಯಿಬಾಬನಿಗೆ ಕ್ಷೀರಾಭಿಷೇಕವನ್ನು ಕೇವಲ ಪುರೋಹಿತರು ಮಾಡೋದು ಅಲ್ಲ, ಸಾರ್ವಜನಿಕರು ಸಹ ಗರ್ಭಗುಡಿ ಒಳಗಡೆ ಹೋಗಿ ಆ ಭಗವಂತನಿಗೆ ಕ್ಷೀರಾಭಿಷೇಕ ಮಾಡೋದರ ಮುಖಾಂತರ ಅವರ ಭಕ್ತಿಯನ್ನು ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ನನಗೆ ತಿಳಿದ ಹಾಗೆ ಬೇರೆ ಎಲ್ಲೂ ಸಹ ಭಕ್ತರು ಗರ್ಭಗುಡಿ ಒಳಗಡೆ ಹೋಗಿ ಕ್ಷೀರಾಭಿಷೇಕ ಮಾಡ್ತಕ್ಕಂಥ ಅವಕಾಶ ಬೇರೆ ಯಾರೂ ಮಾಡೋದಿಲ್ಲ. ಇವತ್ತು ಇಂಥ ಒಂದು ಪವಿತ್ರವಾದಂತಹ ಕೆಲಸವನ್ನು ನಮ್ಮ ಅರಸನಹಳ್ಳಿಯ ರಮೇಶ್ ಅಣ್ಣ ಅವರು, ವೆಂಕಟೇಶ್ ಅವರು, ಪ್ರಕಾಶ್ ಅಣ್ಣ ಅವರು, ಇನ್ನು ಸೀನಣ್ಣ ಅವರು, ಎಲ್ಲ ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಸೇರಿ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಭಗವಂತ ಶಿರಡಿ ಸಾಯಿಬಾಬಾ ಮಹಾಗಣಪತಿ ಈ ಒಂದು ಗ್ರಾಮದ ಎಲ್ಲರಿಗೆ ಒಳ್ಳೆ ಮಳೆ ಬೆಳೆ ಮತ್ತು ಸುಭಿಕ್ಷವಾಗಿ ಬದುಕಲಿಕ್ಕೆ, ಆರೋಗ್ಯವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಲಿ. ಭಗವಂತ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಮತ್ತು ಇದನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಅರ್ಚಕ ವರ್ಗದವರಿಗೆ, ಮೇಲ್ವಿಚಾರಕರಾಗಿರ್ತಕ್ಕಂಥ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ನಾನು ಶುಭವನ್ನು ಕೊಡ್ತೇನೆ. ನಮಃ. ಅರಸನಹಳ್ಳಿಯ ಪಶ್ಚಿಮಾಭಿಮುಖಿ ಮಹಾಗಣಪತಿ ಸಮೇತ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ ಸ್ವಾಮಿಯವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಗುರುಪೌರ್ಣಿಮೆಯ ಪ್ರಯುಕ್ತ ಇವತ್ತಿನ ದಿವಸ ಸ್ವಾಮಿಯವರಿಗೆ ವಿಶೇಷ ಕ್ಷೀರಾಭಿಷೇಕ ಮಹೋತ್ಸವ. ಭಕ್ತಾದಿಗಳೇ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಸ್ವಾಮಿಯನ್ನು ಸ್ಪರ್ಶ ಮಾಡಿ ಹಾಗೂ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕ ಮಾಡತಕ್ಕಂಥ ಒಂದು ಸುಸಂದರ್ಭ. ಇವತ್ತಿನ ದಿವಸ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಹ ಈ ಒಂದು ಕ್ಷೀರಾಭಿಷೇಕ ನಡೆಯುತ್ತೆ. ಅದಾದಮೇಲೆ ಮಧ್ಯಾಹ್ನಾರತಿ, ಮಹಾಮಂಗಳಾರತಿ ನಡೆಯುತ್ತೆ. ಆದಮೇಲೆ ಸಂಜೆ 6 ಗಂಟೆಗೆ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ಸ್ವಾಮಿಯವರ ವೈಭವದ ಪಲ್ಲಕ್ಕಿ ಉತ್ಸವ, ವಿಶೇಷವಾಗಿರ್ತಕ್ಕಂತಹ ತಮಟೆ ವಾದ್ಯ ಹಾಗೂ ವೀರಗಾಸೆ ಕಲಾ ತಂಡಗಳಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ನಿಮ್ಮ ಹೆಸರು? ನವನೀತ್ ಕೌಶಿಕ್. ಪೂಜೆ ಮಾಡ್ತೇವೆ. ದೇವಸ್ಥಾನ ಪ್ರತಿ ವರ್ಷ ಕೂಡ ಇದೇ ಥರ ಒಳಗಡೆ ಹೋಗಿ ಅಭಿಷೇಕ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಊರಿನ ಎಲ್ಲ ಒಬ್ಬಟ್ಟು ಸೇರಿ ಕೆಲಸ ಮಾಡ್ತಾರೆ. ಸರ್, ಏನು ಸರ್ ವಿಶೇಷ? ಎಲ್ಲ ಭಕ್ತಾದಿಗಳೇ ಹೋಗಿ ಹಾಲು ಎರಿತಾರಲ್ಲ, ಏನು ವಿಶೇಷ ಇದೆ? ಇದು ಇಲ್ಲಿ ಎಲ್ಲಿ ಇಲ್ಲದಂಥ ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ದೀವಿ. ಹೊರಗಡೆ ಹೋಗಿ ಅಭಿಷೇಕ ಮಾಡೋದು ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ? 10 ವರ್ಷದಿಂದ ಮಾಡ್ತೀವಿ. ಇವತ್ತು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ? ಈ ಅಭಿಷೇಕ ಆಗುತ್ತೆ, ಅಲಂಕಾರ ಆಗುತ್ತೆ. ಸಾಯಂಕಾಲ ಊರಿನಲ್ಲಿ ಉತ್ಸವ ಆಯಿತು. ಇಲ್ಲಿಗೆ ಭಕ್ತಾದಿಗಳು ಇಲ್ಲೇ ಅಲ್ಲದೆ ಬೇರೆ ಗ್ರಾಮದಿಂದ ಯಾರಾದರೂ ಬರ್ತಾರೆ? ಬೇರೆ ಗ್ರಾಮದಿಂದನೂ ಬರ್ತಾರೆ, ಬೇರೆ ಬೆಂಗಳೂರಿಂದನೂ ಬರ್ತಾರೆ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದನೂ, ಸುತ್ತಮುತ್ತ ಹಳ್ಳಿಗಳಿಂದನೂ ಎಲ್ಲರೂ ಬರ್ತಾರೆ. ಏನು ಹೇಳಿ ಸರ್? ನಮ್ಮೂರಿನ ಗ್ರಾಮಸ್ಥರೇ ಇದಕ್ಕೆಲ್ಲ ಪ್ರಮುಖರು. ಯಾಕಾಗಿ ಇದು ಮಾಡ್ತಾ ಇದ್ದೀರಿ? ಎಲ್ಲರಿಗೂ ಶಾಂತಿ, ಬೆಳೆ, ಮಳೆ ಎಲ್ಲ ಇಲ್ಲಿ ಆರೋಗ್ಯ ಕೂಡ ಬರಲಿ. ಇದೇನು ಹಿಂಗೆ ಕಂಟಿನ್ಯೂಸ್ ಪ್ರೋಸೆಸ್ ಮಾಡ್ತಾರೆ? ಪ್ರತಿ ವರ್ಷ ಮಾಡ್ತೀವಿ. ನಿಮ್ಮ ಹೆಸರು ಸರ್? ರಮೇಶ್. ಇದೇ ಊರು.